ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. SSLC ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆ 50 ಅಂಕಗಳ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ. ನಮ್ಮ ಗುರಿ 50 ಅಂಕಗಳಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಸಂಭಾವ್ಯವಾಗಿ ಬಿದ್ದೇ ಬೀಳುವ ಪ್ರಶ್ನೆಗಳು ಅಂತ ನಾವು ಗೆಸ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ಅಧ್ಯಾಯವಾರು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಖಚಿತವಾಗಿ ಬರಬಹುದಾದ ಪ್ರಶ್ನೆಗಳು ಯಾವ್ಯಾವುದು ಅಂದರೆ, ವಾಸ್ತವ ಸಂಖ್ಯೆಗಳು ಅಧ್ಯಾಯದಲ್ಲಿ ಮ ಸ ಯಾವುದು, ಲ ಸ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಹಾಗೆ ಅಪವರ್ತನ ವಿಧಾನದಿಂದ ಮ ಸ ಲ ಸ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಹಾಗೆ 2 ಅಂಕಗಳಿಗೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ. ಇವು ಕಡ್ಡಾಯವಾಗಿ ಬರುವಂಥ ಪ್ರಶ್ನೆಗಳು. ಸೊ ಪ್ರಶ್ನೆಗಳು ಯಾವ್ಯಾವ ರೀತಿ ಇರ್ತವೆ ಅಂತ ಮುಂದೆ ನೋಡೋಣ. ಈಗ ಪ್ರಶ್ನೆ ಯಾವ್ಯಾವ ಟೈಪ್ ಇರ್ತವೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬಹುಪದೋಕ್ತಿಗಳು ಅಧ್ಯಾಯದಿಂದ ಬಹುಪದೋಕ್ತಿಯ ವಿಧಗಳು ಮತ್ತು ಡಿಗ್ರಿ ಪ್ರಶ್ನೆ ಕೇಳ್ಬೋದು 1 ಅಂಕಗಳಿಗೆ. ಹಾಗೆ ಶೂನ್ಯತೆಯನ್ನು ಕೇಳ್ಬೋದು, 1 ಪ್ರಶ್ನೆ ಇರುತ್ತೆ. ಹಾಗೆ ಬಹುಪದೋಕ್ತಿ ಶೂನ್ಯತೆಗಳನ್ನು ಕೊಟ್ಟಾಗ ಅಥವಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ರಚಿಸುವುದು ಪ್ರಶ್ನೆ. ಅಥವಾ ಪ್ರಶ್ನೆಯಾಗಿರುತ್ತೆ. ಇವೆರಡು ಟೈಪಲ್ಲಿ ಬಿಡ್ಬೋದು. ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದು ಅಥವಾ ಪ್ರಶ್ನೆಯಾಗಿರುತ್ತೆ. ಇವೆರಡರಲ್ಲಿ ಯಾವ್ದು ಈಸಿನೋ ನೀವು ಮಾಡ್ಬೋದು. ಹಾಗೆ ಇವೆರಡನ್ನ ಮಾಡ್ಕೊಳ್ಳಿ. ಸೊ ಯಾವುದಾದ್ರು ಒಂದು ಮುದ್ದಾಮವಾಗಿ ಕಡ್ಡಾಯವಾಗಿ ಬಿದ್ದೇ ಬೀಳುತ್ತೆ. ಹಾಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಿಂದ ಅನುಪಾತ ಕೋಷ್ಟಕ ಇದೆ. ಇದರಿಂದ 1 ಅಂಕದ 2 ಪ್ರಶ್ನೆಗಳು ಕಡ್ಡಾಯವಾಗಿ ಬೀಳುತ್ತೆ. ಒಂದು ಆ ಕೋಷ್ಟಕದಿಂದ ನೇರ ಪ್ರಶ್ನೆ ಬೀಳುತ್ತೆ, ಹಾಗೆ ಇನ್ನೊಂದು ಸಮಸ್ಯೆ ಬೀಳುತ್ತೆ. ಹಾಗೆ ವರ್ಜಿಸುವ ವಿಧಾನದಲ್ಲಿ ಬಿಡಿಸಿ 2 ಅಂಕಗಳಿಗೆ, ಹಾಗೆ ನಕ್ಷಾ ವಿಧಾನದಿಂದ ಬಿಡಿಸಿ 4 ಅಂಕಗಳಿಗೆ. ಒಟ್ಟು 8 ಅಂಕಗಳು ಈ ಒಂದು ಅಧ್ಯಾಯದಲ್ಲಿ ಇರುತ್ತೆ. ಹಾಗೆ ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಕಂಡುಹಿಡಿಯುವುದು ಅಥವಾ ಪ್ರಶ್ನೆಯಾಗಿರುತ್ತೆ. ಹಾಗೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸೋದು. ಸೊ ಇವೆರಡರಲ್ಲಿ ನಿಮ್ಗೆ ಯಾವ್ದು ಈಸಿನೋ ಅದು ಒಂದು ಬಿಡಿಸಿರಾಯ್ತು, 2 ಅಂಕಗಳು ಸಿಗುತ್ತೆ. ಹಾಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದಿಂದ ಹಾಗೆ ಇದರಲ್ಲಿ 1 ಅಂಕದ 1 ಪ್ರಶ್ನೆ ಇದೆ. ಸೊ ವರ್ಗ ಸಮೀಕರಣವೇ ಪರೀಕ್ಷಿಸಿ ಅಥವಾ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ಬೋದು. ಹಾಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದಲ್ಲಿ ಸರಳ ಪ್ರಶ್ನೆ ಇರುತ್ತೆ. ಆ ಸಮಸ್ಯೆಗಳು ಯಾವ್ಯಾವ ರೀತಿ ಇರುತ್ತೆ, ಏನು ಕೊಡ್ತಾರೆ, 5ನೇ ಪದ ಕಂಡುಹಿಡಿಯಿರಿ, ಡಿ ಕಂಡುಹಿಡಿಯಿರಿ, ಈ ರೀತಿ ಸರಳ ಪ್ರಶ್ನೆಯನ್ನು ಕೇಳ್ತಾರೆ 1 ಅಂಕಗಳಿಗೆ. ಹಾಗೆ 2 ಅಂಕಗಳಿಗೆ AN ಮತ್ತು SN ಸಮಸ್ಯೆ, ನೇರ ಪ್ರಶ್ನೆ ನೇರ ಉತ್ತರ ಬರೆಯುವ ಹಾಗೆ, ಸೂತ್ರಗಳಲ್ಲಿ ಬೆಲೆ ಹಾಕಿದ್ರಾಯ್ತು, ಉತ್ತರ ಬರೋ ಹಾಗೆ ಪ್ರಶ್ನೆಗಳು ಇರುತ್ತವೆ. ಹಾಗೆ ತ್ರಿಭುಜಗಳು ಅಧ್ಯಾಯದಲ್ಲಿ ಅನುರೂಪ ಕೋನಗಳು, ಅನುರೂಪ ಬಾಹುಗಳು, ಹಾಗೆ ತೇಲ್ದ ಪ್ರಮೇಯದ ಮೇಲೆ ಅನುಪಾತ ಕಂಡುಹಿಡ್ಕೊಂಡು ಸಮಸ್ಯೆ ಬಿಡಿಸುವಂಥದ್ದು, ಹಾಗೆ ಉಪಪ್ರಮೇಯದ ಮೇಲೆ ಸಮಸ್ಯೆ ಬಿಡಿಸುವಂಥದ್ದು. ಇವೆಷ್ಟರಲ್ಲಿ ಯಾವುದೇ ಬೇಕಾದರೂ 1 ಅಂಕಕ್ಕೆ ಕೇಳಬಹುದು. ಹಾಗೆ ತ್ರಿಭುಜಗಳು ಅಧ್ಯಾಯದಿಂದ 4 ಪ್ರಮೇಯಗಳಿವೆ. ಇದರಲ್ಲಿ ಯಾವುದಾದ್ರೂ 3 ಮಾಡ್ಕೊಳ್ಳಿ. ನನ್ನ ಪ್ರಕಾರ ತೇಲ್ಸ್ನ ಪ್ರಮೇಯ, ಕೋಕೋ ಪ್ರಮೇಯ ಹಾಗೂ ಬಾಕೋಬದ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅದು ಯಾಕಂದರೆ ಕೋಕೋ ಮತ್ತು ಬಾಕೋಬಾ ಅರ್ಧದಷ್ಟು ಭಾಗ ಸೇಮ್ ಇದೆ, ಕೊನೆಯಲ್ಲಿ ಮಾತ್ರ ಸ್ವಲ್ಪ ಮೈನರ್ ಚೇಂಜಸ್ ಇದೆ. ಹಾಗಾಗಿ ನೀವು ಬಾಬಾಬಾಗ್ ಹೋಗೋದು ಬೇಡ, ಕೋಕೋ ಮತ್ತು ಬಾಕೋಬಾ ತೇಲ್ಸಿ ಇವು 3 ಮಾಡಿಕೊಂಡ್ರೆ 2 ಅಥವಾ ಪ್ರಶ್ನೆಯಾಗಿ 2 ಪ್ರಮೇಯ ಕೇಳ್ತಾರೆ. ಅದರಲ್ಲಿ ಯಾವ್ದು ಈಸಿನೋ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತರ ನೀಡ್ಬೋದು. ಹಾಗೆ ವೃತ್ತಗಳು ಅಧ್ಯಾಯದಿಂದ ವೃತ್ತ ಪ್ರಮೇಯ 2 ಇದೆ ನೋಡಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತದೆ 1 ಪ್ರಮೇಯ. ಹಾಗೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಗೊತ್ತಾಯ್ತಾ? ಸೊ ಇವೆರಡು ಪ್ರಮೇಯದಲ್ಲಿ 1 ಪ್ರಮೇಯ ಕಡ್ಡಾಯವಾಗಿ ಬೀಳುತ್ತೆ. ಸೊ ಹಾಗಾಗಿ 3 ಅಂಕಗಳಿಗೆ ಕಡ್ಡಾಯ ಪ್ರಶ್ನೆಯಾಗಿದೆ ಇದು. ನಿರ್ದೇಶಾಂಕ ರೇಖಾಗಣಿತದಿಂದ 1 ಅಂಕದ ಪ್ರಶ್ನೆ ಕೇಳಬಹುದು. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವುದು, ಹಾಗಾಗಿ ಯಾವುದೋ ಒಂದು ಬಿಂದು ಕೊಟ್ಬಿಟ್ಟು ಮೂಲ ಬಿಂದುವಿನಿಂದ ಇರುವ ದೂರ ಎಷ್ಟು ಕೇಳಬಹುದು. ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವುದು, ವಾಯ್ ಅಕ್ಷದ ಮೇಲಿನ ಬಿಂದು ಯಾವುದು, ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರ ಯಾವುದು, ವಾಯ್ ಅಕ್ಷದಿಂದ ಇರುವ ಲಂಬ ದೂರ ಯಾವುದು, ಹಾಗೆ ದೂರದ ಸೂತ್ರ ಬರೀಬಹುದು, ಮಧ್ಯ ಬಿಂದು ಸೂತ್ರ ಕೇಳಬಹುದು. ಇದೇ ರೀತಿ 1 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ 2 ಅಂಕಗಳಿಗೆ ಭಾಗಪ್ರಮಾಣ ಸೂತ್ರ ಅಥವಾ 2 ಬಿಂದುಗಳ ನಡುವಿನ ದೂರದ ಪ್ರಶ್ನೆ ಅಥವಾ ಭಾಗಪ್ರಮಾಣ ಸೂತ್ರದ ಮೇಲಿನ ಪ್ರಶ್ನೆ ಮೇಲೆ ಕೇಳಬಹುದಾಗಿದೆ. ಹಾಗೆ ತ್ರಿಕೋನಮಿತಿ ಪ್ರಸ್ತಾವದಲ್ಲಿ ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಿಸಿದ 1 ಅಂಕದ ಪ್ರಶ್ನೆ ಕೇಳಬಹುದು. ಸೈನ್ 30 ಡಿಗ್ರಿ ಎಷ್ಟು, ಸೈನ್ 45 ಡಿಗ್ರಿ ಎಷ್ಟು, ಅಥವಾ ಸೈನ್ ಟೀಟಾ ಕೊಟ್ಟುಬಿಟ್ಟು ಕಾಸೆಕ್ ಟೀಟಾ ಎಷ್ಟು ಕೇಳಬಹುದು. ಗೊತ್ತಾಯ್ತಾ? ವಿಲೋಮ ಅನುಪಾತಕ್ಕೆ ಸಂಬಂಧ ತಿಳ್ಕೊಂಡಿದ್ರೆ ನೀವು ಬರೀಬಹುದು. ಹಾಗೆ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ 45 ಡಿಗ್ರಿ, ಈ ರೀತಿ ಸರಳ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಆ ಕೋಷ್ಟಕದಲ್ಲಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಗೊತ್ತಿದ್ರೆ ನಿಮಗೆ ಬರೀಲಿಕ್ಕೆ ಆಗತ್ತೆ. ಹಾಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ, ಇದರಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದ ಕೇಳಬಹುದು. ಚತುರ್ಥಕ ಭಾಗದ ವಿಸ್ತೀರ್ಣ ಕೇಳಬಹುದು.
ಹಾಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಧ್ಯಯನದಿಂದ 1 ಅಂಕದ ನೇರ ಪ್ರಶ್ನೆ ಇದೆ, ಸೂತ್ರ ಕೇಳ್ಬೋದು, ಇಲ್ಲ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಕೇಳ್ಬೋದು, ಅಥವಾ ಘನಫಲದ ಲೆಕ್ಕ ಕೇಳ್ಬೋದು, ಅಥವಾ ಸೂತ್ರವನ್ನು ಕೇಳ್ಬೋದು. ಹಾಗೆ 5 ಅಂಕಗಳಿಗೆ ಜೋಡಿಸಿದ ಘನಾಕೃತಿಯ ಮೇಲಿನ ಸಮಸ್ಯೆಗಳನ್ನು ಕೇಳ್ತಾರೆ. ಹಾಗೆ ಸಂಖ್ಯಾಶಾಸ್ತ್ರ ಅಧ್ಯಾಯದಿಂದ ಸರಾಸರಿ, ಮೌಲಕ, ಮಧ್ಯಾಂಕ ಕಂಡುಹಿಡಿಯಿರಿ ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ 2 ಕೊಡ್ತಾರೆ, ಒಂದನ್ನು ಬರೆಯುವಂಥದ್ದು. ಸೊ 3 ಅಂಕಗಳಿಗೆ. ಹಾಗೆ ಒಂದು ಅಂಕಗಳಿಗೆ ಸುಲಭವಾದ ಪ್ರಶ್ನೆ ಕೇಳಬಹುದು. ಸರಾಸರಿ ಸೂತ್ರದ ಮೇಲೆ ಅಥವಾ ಮೌಲಕ ಸೂತ್ರ ಅಥವಾ ಮಧ್ಯಾಂಕದ ಸೂತ್ರದ ಮೇಲೆ ಒಂದು ಪ್ರಶ್ನೆ ಕೇಳಬಹುದು, ಅಥವಾ ಇವು 3ಗಳಿಗೂ ಸಂಬಂಧ ಇರುವ ಸೂತ್ರದ ಮೇಲೆ ಸಮಸ್ಯೆ ಇರಬಹುದು. ಹಾಗೆ ಸಂಭವನೀಯತೆಯಿಂದ 1 ಅಂಕದ ಪ್ರಶ್ನೆ, ಹಾಗೆ ನಾಣ್ಯ ದಾಳದ ಮೇಲಿನ 3 ಅಂಕದ ಪ್ರಶ್ನೆಗಳು ಬೀಳುತ್ತೆ. ಸೊ ಇವಿಷ್ಟು ನೀವು ಸರಿಯಾಗಿ ಮಾಡ್ಕೊಂಡ್ರಿ ಅಂದರೆ ನನ್ನ ಪ್ರಕಾರ ನೀವು 50 ಅಲ್ಲ 60 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೋಬಹುದು. ಇದು ಸರಿ. ಈಗ 50ಕ್ಕಿಂತ ಹೆಚ್ಚು ಅಂಕಗಳು ಪಡೆದಿದ್ದಾಯ್ತು. ಈಗ ಹಾಗಾದರೆ 40 ಅಂಕಗಳನ್ನು ಪಡೀಲಿಕ್ಕೆ ಒಂದು ಸ್ವಲ್ಪ ಲಿಮಿಟೆಡ್ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಹೇಳಿ ಸರ್, ಯಾವ್ಯಾವ ರೀತಿ ಬರ್ಬೋದು ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಫಸ್ಟ್ ಚರ್ಚೆ ಮಾಡೋಣ. 40 ಅಂಕಗಳಿಗೆ ಇವಿಷ್ಟೇ ಕ್ವಶನ್ಸ್ಗಳನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗಾದರೆ 40 ಅಂಕಗಳಿಗೆ ಯಾವ್ಯಾವ ಪ್ರಶ್ನೆಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಅಂತ ನೋಡೋಣ. 40 ಅಂಕಗಳಿಗೆ ಅಭ್ಯಾಸ ಪ್ಯಾಕೇಜನ್ನು ನಾನು ಕೊಡ್ತಾ ಇದ್ದೇನೆ ನೋಡಿ ನಿಮಗೆ. ಮೊದಲಿಗೆ 1 ಅಂಕಗಳಿಗೆ ಖಚಿತವಾಗಿ ಬರುವ ಪ್ರಶ್ನೆಗಳು. ನಾನು ಇದರಲ್ಲಿ ಒಟ್ಟು 1 ಅಂಕಗಳಿಗೆ 16 ಪ್ರಶ್ನೆಗಳಿರ್ತವೆ. ಆದರೆ ನಾನು ಇಲ್ಲಿ ಒಂದು 10 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸುಲಭವಾಗಿ ನೀವು ಉತ್ತರವನ್ನು ಮಾಡ್ಕೋಬೋದು. 10 ಪ್ರಶ್ನೆಗಳು 10 ಅಂಕಗಳು. ಸೊ ಯಾವೆಲ್ಲ ಪ್ರಶ್ನೆಗಳು ಒಂದೊಂದಾಗಿ ನೋಡೋಣ. ಸೊ ವಾಸ್ತವ ಸಂಖ್ಯೆಗಳು ಅಧ್ಯಯನದಿಂದ 1 ಅಂಕಗಳಿಗೆ ಖಚಿತವಾಗಿ ಬರುವ ಪ್ರಶ್ನೆ. ಸೊ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನೋಡಿ. 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅಥವಾ ಎಷ್ಟಿರ್ತವೆ ಅಂತ ಪ್ರಶ್ನೆ ಕೇಳ್ಬೋದು, ಹೌದಲ್ವಾ? 2, 3, 5, 7 4 ಅವಿಭಾಜ್ಯ ಸಂಖ್ಯೆಗಳು ಇರ್ತವೆ. ಹಾಗೆ 91ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ ನೋಡಿ. ಅಪವರ್ತನ ತೆಗೆದುಬಿಟ್ಟು ಅಪವರ್ತನಗಳನ್ನು ಗುಣಾಕಾರ ರೂಪದಲ್ಲಿ ಬರೆದರಾಯಿತು. ಹಾಗೆ
ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ. ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ. ಇಷ್ಟರಲ್ಲೇ ನಿಮಗೆ 1 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳು ಬರುತ್ತೆ. ಹಾಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದಿಂದ ನೇರ ಸೂತ್ರ ಒಂದು ಪ್ರಶ್ನೆ ಕೇಳ್ಬೋದು. ಒಂದು ವೇಳೆ ಸೂತ್ರ ಕೇಳಿಲ್ಲ ಅಂದ್ರೆ ಸಿಂಪಲ್ ಪ್ರಶ್ನೆಯನ್ನ ಕೇಳ್ತಾರೆ. ಯಾವ ರೀತಿ ನೋಡಿ, ಸಿಲಿಂಡರಿನ ಪಾದದ ಪರಿಧಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ, 10 ಸೆಂಟಿಮೀಟರ್. ಹಾಗಾದ್ರೆ ಎತ್ತರ 25 ಸೆಂಟಿಮೀಟರ್. ಪರಿಧಿ ಅಂತ ಕೊಟ್ಟಿದ್ದಾರೆ. ಪರಿಧಿ ಅಂದ್ರೆ 2πr ಅಂತ ನಿಮ್ಗೆ ಗೊತ್ತಿರಬೇಕು. ಎತ್ತರ ಅಂದ್ರೆ h. 2πrh ಅಂದ್ರೆ ಏನಾಯ್ತು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? 2πrh. ಅಂದ್ರೆ 2πr 10 ಕೊಟ್ಟಿದ್ದಾರೆ, h 25 ಕೊಟ್ಟಿದ್ದಾರೆ. ಮುಡಿಸ್ಬಿಟ್ಟು ಬರೋ ಉತ್ತರನೇ ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಒಂದು ಜೋಡಿಸಿದ ಘನಾಕೃತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಘನಫಲ ಕಂಡುಹಿಡಿಯುವ ಸೂತ್ರ ಎಷ್ಟು ಕೇಳಿದ್ದಾರೆ? ಏನಿಲ್ಲ, ಶಂಕುವಿನ ಘನಫಲಕ್ಕೆ ಅರ್ಧಗೋಳದ ಘನಫಲವನ್ನು ಕೂಡಿಸಿ ಬರೆದ್ರೆ ಆಯ್ತು, ಸೂತ್ರ ಬಂದ್ರೆ ಆಯ್ತು. ಈಗ ಅವೆರಡು ಸೂತ್ರವನ್ನು ಕೂಡಿಸಿ ಬಂದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಹಾಗಾಗಿ ಉಳಿದ ಲೆಕ್ಕಗಳನ್ನ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ ಪೇಪರ್ ಇಂದ ಆಯ್ದುಕೊಂಡು ನೀವು ಅಷ್ಟು ಬಿಡಿಸಿದ್ರೆ ನಿಮ್ಗೆ ಅದರಿಂದನೇ ಪ್ರಶ್ನೆಯನ್ನ ಕೇಳಬಹುದು. ಹಾಗೆ ತ್ರಿಭುಜಗಳು ಅಧ್ಯಾಯದಿಂದ ಏನಿಲ್ಲ ನೋಡಿ, ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ ನೋಡಿ, 2 ಸೆಂಟಿಮೀಟರ್ 6 ಸೆಂಟಿಮೀಟರ್. ಅವ್ರು ಏನು ಕೇಳಿದ್ದಾರೆ? DE/BC ಎಷ್ಟು ಕೇಳಿದ್ದಾರೆ? DE/BC. ಹಾಗಾಗಿ ನೋಡಿ, ಇಲ್ಲಿ ಮೇಲ್ಭಾಗ ಇದು ಉಪಪ್ರಮೇಯದ ಪ್ರಶ್ನೆ. ಹಾಗಾಗಿ DE/AB ಕಂಡುಹಿಡ್ಕೋಬೇಕು. ಏನು ಉತ್ತರ ಬರುತ್ತಲ್ಲ ಅದೇ DE/BCಯ ಉತ್ತರ ಆಗಿರುತ್ತೆ. ಹಾಗೆ ಅನುರೂಪ ಬಾಹುಗಳು, ಅನುರೂಪ ಕೋನಗಳನ್ನು ಕಂಡುಹಿಡಿಯುವಂಥದ್ದು, ಆ ಪ್ರಶ್ನೆಗಳನ್ನು ಪ್ರಿಪರೇಟರಿಯಲ್ಲಿ 1, 2, 3 ಕೇಳಿರೋ ಪ್ರಶ್ನೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ ಹೋದರೆ ಸಾಕು, ಅವಿಂದನೇ ಪ್ರಶ್ನೆಗಳು ಬರುತ್ತೆ. ಹಾಗೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಎಷ್ಟೆಷ್ಟು ಸೂತ್ರಗಳಿವೆ ಮೊದಲು ಗೊತ್ತಾಗಬೇಕು. ಯಾವುದು? 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋ ಸೂತ್ರ, x2 - x1² y2 - y1². ನೋಡಿ, ಇದೇ ಸೂತ್ರವನ್ನ ಇಲ್ಲಿ 1 ಬರೆದು ಇಲ್ಲಿ 2 ಬರೆದ್ರು, ಇಲ್ಲಿ 1 ಬರೆದು ಇಲ್ಲಿ 2 ಬರೆದ್ರು ಸರಿಯಾಗತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ P(x, y) ಎಂಬ ಬಿಂದುವಿಗೆ ಮೂಲ ಬಿಂದುವಿಂದ ಇರುವ ದೂರ ನೋಡಿ, ಮೂಲ ಬಿಂದುವಿನ ಯಾವುದೇ ಬಿಂದುವಿಗೆ ಇರುವ ದೂರ ಕಂಡುಹಿಡಿದು
ಹಾಗೆ ಕೊನೆಯ ಪದ AN. ಹಾಗಾಗಿ ಇಷ್ಟು ಕೊಟ್ಟಾಗ ಎರಡನೇ ಸೂತ್ರವನ್ನು ಬಳಸಬೇಕು. ಅವ್ರು ಕೊಟ್ಟಿರೋದೇನು AD ಮತ್ತು ಕೇಳಿದ್ದಾರೆ. ಹಾಗಾದರೆ ಒಂದನೇ ಸೂತ್ರದಲ್ಲಿ D ಬರುತ್ತೆ. ಹಾಗಾಗಿ ಒಂದನೇ ಸೂತ್ರವನ್ನು ಬರಿಬೇಕು. ಇದೇ ರೀತಿ ಒಂದು ಅಂಕದ ಮಾಡೆಲ್ ಕ್ವಶನ್ ಪೇಪರ್. ಹಾಗೆ ಇಲ್ಲಿ ನೋಡಿ, ಈಗ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ ಆರಿಸ್ಬೇಕು. ಯಾವ ರೀತಿ ಆರಿಸ್ಕೊತೀನಿ ನೋಡಿ, ಪ್ರತಿ ಎರಡು ಪದಗಳ ನಡುವಿನ ಅಂತರವನ್ನು ನೋಡಿ. ಇದರಲ್ಲಿ 4 4 4 ಇತ್ತು, ಆದರೆ ಇಲ್ಲಿ ಬೇರೆ ಬೇರೆ ಅಂತರಗಳಿವೆ. ಹಾಗಾಗಿ ಇವು 3 ಸಮಾಂತರ ಶ್ರೇಣಿ ಆಗುವುದಿಲ್ಲ, ಇದೊಂದು ಆಗುತ್ತೆ. ಈ ರೀತಿ ನೋಡಿ, AN ಕೊಡ್ತಾರೆ, 4ನೇ ಪದ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ರೀತಿ ಇಷ್ಟು ಪ್ರಶ್ನೆಗಳನ್ನು ಮಾಡಿ ನೀವು ಹಾಗೆ ಸಮಾಂತರ ಮಾಧ್ಯ ಕಂಡುಹಿಡಿರಿ ಅಂತ ಹೇಳ್ತಾರೆ. ಯಾವ ರೀತಿ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಎಷ್ಟು ನೋಡಿ, ಮಧ್ಯದಲ್ಲಿರೋ ಸಮಾಂತರ ಮಾಧ್ಯ X ಬರಬರ್ A + B / 2. A ಅಂದರೆ 4, B ಅಂದರೆ 28, 2 ಮಾಡಿದ್ರೆ ಬರೋ ಉತ್ತರನೇ ಸಮಾಂತರ ಮಾಧ್ಯ. 16 ಬರ್ತಾ ಇದೆ ಇಲ್ಲಿ. ಈ ರೀತಿ ಸರಳ ಪ್ರಶ್ನೆಗಳನ್ನು 1 ಅಂಕಗಳಿಗೆ ಕೇಳ್ತಾರೆ. ಹಾಗೆ 2 ಅಂಕಗಳಿಗೆ ಖಚಿತವಾಗಿ ಬರುವ ಪ್ರಶ್ನೆಗಳು. ನಾನು 5 ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ. 10 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ. ಸೊ ಯಾವುದು? ಮೊದಲಿಗೆ ವಾಸ್ತವ ಸಂಖ್ಯೆಗಳು ಅಧ್ಯಾಯದಿಂದ 2 ಅಂಕಗಳಿಗೆ ಖಚಿತವಾಗಿ ಬರೋದು ಯಾವುದು? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ತುಂಬ ಸುಲಭ ಇದೆ. ಕೊಟ್ಟ ಸಂಖ್ಯೆಯನ್ನು A/B ಅಥವಾ P/Q ಅಂತ ಬರ್ಕೊಂಡ್ರೆ ಈ 5 ತಗೊಂಡು ಆ ಕಡೆ ಹಾಕ್ಬಿಟ್ರೆ ಆಯ್ತು. ಇಲ್ಲಿ 5 + ವರ್ಗಮೂಲ 2 ಬರೋಬರ್ P/Q ಅಂತ ಬರ್ಕೊಂಡ್ರೆ ಇಲ್ಲಿ ಬಲಭಾಗದಲ್ಲಿರೋದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ, ಎಡಭಾಗದಲ್ಲಿ ವರ್ಗಮೂಲ ಚಿಹ್ನೆ ಇರೋದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು ಅಂದ್ಕೊಂಡು ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಬರೆದುಬಿಟ್ರೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಬರಲಿ ಮೈನಸ್ ಬರಲಿ ನೀವು ಏನು ಇದು ಮಾಡ್ಕೊಳ್ಳೋದು ಬೇಡ. ಮೈನಸ್ ಹಾಗೆ ಇಟ್ಕೊಂಡು 5ನ್ನ ಆ ಕಡೆ ತಗೊಂಡೋಗಿ ಈ ಸೇಮ್ ಅದೇ ರೀತಿ ಬರೆದ್ರೆ ಆಯಿತು. ಅದೇ ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5 ಈ ರೀತಿ ಕೊಟ್ಬಿಟ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಅದು ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಿರೋ ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಈ ಜಾಗದಲ್ಲಿ ಈ ವಾಸ್ತವ ಸಂಖ್ಯೆ ಅಧ್ಯಾಯದಿಂದ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂಬ ಪ್ರಶ್ನೆ ಕಡ್ಡಾಯವಾಗಿ ಬಿದ್ದೇ ಬೀಳುತ್ತೆ. ಹಾಗೆ 2ನೇ ಪ್ರಶ್ನೆ, ವರ್ಜಿಸುವ ವಿಧಾನದಲ್ಲಿ ಬಿಡಿಸಿ. ರೇಖಾತ್ಮಕ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ವರ್ಜಿಸುವ ವಿಧಾನದಲ್ಲಿ ಬಿಡಿಸಿ ಅಂತ ನೋಡಿ. ಇಲ್ಲಿ ಪ್ಲಸ್ ಮೈನಸ್ ಡೈರೆಕ್ಟ್ ಕೊಟ್ಟರೆ YY ಅಥವಾ XX ಇದ್ರೆ ಡೈರೆಕ್ಟಾಗಿ ಹೊಡಿಬೋದು, ಗೊತ್ತಾಯ್ತಾ? ವರ್ಜಿಸಬಹುದು. ಅದೇ ಈ ರೀತಿ YY ಇದ್ದರೆ ಇಲ್ಲಿ ಚಿಹ್ನೆಗಳನ್ನು ಬದಲು ಮಾಡಿಕೊಂಡು ನೀವು ವರ್ಜಿಸಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ, ಆದರೆ ಚಿಹ್ನೆಗಳು ಸಮವಿಲ್ಲ, ಸಂಖ್ಯೆಗಳು ಸಮವಿಲ್ಲ ಅಂದರೆ ನೀವು 3ರಿಂದ ಗುಣಿಸ್ಕೊಂಡು ಮಾಡುವಂಥದ್ದು. ನೋಡಿ, ಈ 3 ರೀತಿ ವಿಧಾನಗಳಿವೆ. ನೀವು ಈ 3ಅನ್ನು ತಿಳ್ಕೊಂಡ್ರೆ ಅಲ್ಲಿ ಪ್ರಶ್ನೆ ಯಾವ ರೀತಿ ಬೇಕಾದ್ರೆ ಕೊಟ್ಟರು ನೀವು ಬಿಡಿಸ್ಬೋದು. ಆದರೆ ಸಾಮಾನ್ಯವಾಗಿ ಪ್ರಿಪರೇಟರಿಲಿ ಈಗ ಕಳೆದ 3 ಪ್ರಿಪರೇಟರಿಗಳಲ್ಲಿ ಇದೇ ಟೈಪ್ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಿದ್ದೇ ಬೀಳುವ ಪ್ರಶ್ನೆ, ಖಚಿತವಾಗಿ ಬರುವ ಪ್ರಶ್ನೆ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನು ವರ್ಜಿಸುವ ವಿಧಾನದಲ್ಲಿ ಬಿಡಿಸುವಂಥದ್ದು. ಇಲ್ಲಿ ಏನಾಗುತ್ತೆ, ಫಸ್ಟ್ ಎಕ್ಸ್ನ ಬೆಲೆನೋ ವೈನ ಬೆಲೆನೋ ಸಿಗುತ್ತೆ. ಬಂದಂಥ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿಬಿಟ್ರೆ ಎಕ್ಸ್ ಅಥವಾ ವೈ ಬೆಲೆ ಇನ್ನೊಂದೊಮ್ಮೆ ಸಿಗುತ್ತೆ. ನೆಕ್ಸ್ಟ್, ವರ್ಗ ಸಮೀಕರಣಗಳ ಅಧ್ಯಯನದಲ್ಲಿ 2 ಪ್ರಶ್ನೆಗಳಿರ್ತವೆ. ಅಥವಾ ಪ್ರಶ್ನೆ ಒಂದು, ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಪವರ್ತನ ವಿಧಾನದಿಂದ. ಇನ್ನೊಂದು, ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ. ಇದರಲ್ಲಿ ಒಂದು ಟೈಪ್ ಪ್ರಶ್ನೆ ಕೇಳ್ಬೋದು, ನೇರ ಪ್ರಶ್ನೆ. ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ ಅಂದರೆ B² - 4AC ಡೆಲ್ಟಾ ವ್ಯಾಲ್ಯೂಯನ್ನು ಕಂಡುಹಿಡ್ಕೊಂಡು ಮಾಡಿದ್ರಾಯ್ತು. ಇನ್ನೊಂದು, ಮೂಲಗಳು ಸಮನಾದಾಗ K ಬೆಲೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಮೂಲಗಳು ಸಮ ಅಂದರೆ ಡೆಲ್ಟಾ ಬೆಲೆ 0 ಆಗಿರುತ್ತೆ, ಆವಾಗ K ಅನ್ನು ಕಂಡುಹಿಡಿಯುವಂಥದ್ದು. ಸೊ ಚೇಂಜ್ ಅಂದರೆ ಸ್ವಲ್ಪ ಈ ರೀತಿ ಕೇಳ್ಬೋದು. ನೇರ ಪ್ರಶ್ನೆ ಅಂದರೆ ಡೆಲ್ಟಾ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ಬೋದು, ಗೊತ್ತಾಯ್ತಾ? ಸೊ ಇಲ್ಲಿ ಏನಿಲ್ಲ, ಡೆಲ್ಟಾ ಬರೋಬರ್ B² - 4AC ಇಲ್ಲಿ ಮೂಲಗಳು ಸಮನಾಗಿದ್ದಾಗ ಅಂತ ಪ್ರಶ್ನೆ ನೋಡಿ. ವಾಸ್ತವ ಮೂಲಗಳನ್ನು ಹೊಂದಿದ್ದರೆ, ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ 0 ಆಗುತ್ತೆ, ಗೊತ್ತಾಯ್ತಾ? ಇವರು ನೀವೇ ಸ್ವಭಾವವನ್ನು ಕಂಡುಹಿಡಿರಿ ಅಂದರೆ ನೀವು ಡೆಲ್ಟಾ ಬೆಲೆಗೆ ಹಾಕಿಬಿಟ್ಟು ಉತ್ತರ ನೋಡ್ಕೊಂಡ್ರೆ ಆಯಿತು. ಉತ್ತರ ನೆಗೆಟಿವ್ ಬಂದರೆ ಮೂಲಗಳು ವಾಸ್ತವ ಅಲ್ಲ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಊಹಾ ಮೂಲ ಅಂತ ಬರೀಬಹುದು. ಮೂಲಗಳು ವಾಸ್ತವ ಮತ್ತು ವಿಭಿನ್ನ. 0 ಬಂದರೆ ಮೂಲಗಳು ವಾಸ್ತವ ಮತ್ತು ಸಮ. ಹಾಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದಿಂದ ಸಮಾಂತರ ಶ್ರೇಣಿಗಳು ಅಧ್ಯಾಯದಿಂದ 18ನೇ ಪದವನ್ನು ಕಂಡುಹಿಡಿಯಿರಿ. ನೇರ ಪ್ರಶ್ನೆ, AN ಸೂತ್ರ ಹಾಗೆ SN ಸೂತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಕಂಡುಹಿಡಿಯಬಹುದು. ಸೊ ಇಲ್ಲಿ ಶ್ರೇಣಿಯನ್ನು ಕೊಡ್ತಾರೆ, ಅದರಿಂದ ಆರಿಸ್ಕೊಂಡು A ಬೆಲೆ 7, D ಬೆಲೆ 10ರಲ್ಲಿ ಉಳ್ಕೊಂಡ್ರೆ 3, ಹಾಗೆ 18ನೇ ಪದ ಆದ್ದರಿಂದ A18 ಹಾಕ್ಬಿಟ್ಟು ಕಂಡುಹಿಡಿಯುವಂಥದ್ದು. ಇಲ್ಲಿ ಉತ್ತರ ಬರುತ್ತೆ. ಸೊ ಇದು ನೇರ ಪ್ರಶ್ನೆ, ಕಡ್ಡಾಯವಾದ ಪ್ರಶ್ನೆ. ಹಾಗೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ 2 ಅಂಕಗಳಿಗೆ ರಚಿತವಾದ ಪ್ರಶ್ನೆ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಇದು ಗೊತ್ತಿರಬೇಕು ನಿಮಗೆ, sin θ cos θ ಅನುಪಾತ ಗೊತ್ತಿರಬೇಕು. ಸೊ ಇಲ್ಲಿ tan P ಅಂದರೆ ಈ P ಅನ್ನು ಕೋನವನ್ನು
ಆಧರಿಸಿ ನೀವು ಅಭಿಮುಖ, ವಿಕರ್ಣ, ಪಾರ್ಶ್ವ ಕಂಡುಹಿಡ್ಕೋಬೇಕು. ಹಾಗೆ ಇಲ್ಲಿ 6 ಕೋನ ಅಂತ ಕೊಟ್ಟಿದ್ದಾರೆ. 6 ಕೋನಕ್ಕೆ ಆಧರಿಸಿ ಅಭಿಮುಖ, ಪಾರ್ಶ್ವ, ವಿಕರ್ಣ. ಅದರ ಆಧಾರದ ಮೇಲೆ ಈ ಅನುಪಾತ ಕಂಡುಹಿಡಿದ್ರೆ ಕೂಡಿಸ್ಲಿಕ್ಕೆ ಹೇಳಿದಾರೋ ಅಥವಾ ಕಂಡುಹಿಡಿದು ಕೇಳಿದಾರೆ ನೋಡಿ ಬರೀರಿ, ಅಥವಾ ಕೂಡಿಸ್ಲಿಕ್ಕೆ ಹೇಳಿದ್ರೆ ಇವೆರಡು ಕೂಡಿಸ್ ಕೇಳಿರ್ತಾರೆ, ಕೇಳಿ ಬರೀ. ನೋಡಿ ಇಲ್ಲಿ ಸೆಕ್ ಬಿ ಅಂತ ಹೇಳಿದರೆ ಬಿ ಕೋನವನ್ನು ಆಧರಿಸಿ ಅಭಿಮುಖ ಯಾವುದು, ವಿಕರ್ಣ ಯಾವುದು, ಪಾರ್ಶ್ವ ಯಾವುದು ಬರ್ಕೊಳ್ಳಿ. ಹಾಗೆ ಎ ಕೋನವನ್ನು ಆಧರಿಸಿ ಅಭಿಮುಖ, ಪಾರ್ಶ್ವ, ವಿಕರ್ಣ ಇಷ್ಟು ಬರ್ಕೊಂಡು ನಿಮ್ಗೆ ಯಾವಾಗ ಕೇಳಿದರೆ ಸೆಕ್ ಬಿ, ನೋಡಿ ಸೆಕ್ ಬಿ ಏನಾಗುತ್ತೆ, ವಿಕರ್ಣ ಭಾಗಿಸು ಪಾರ್ಶ್ವ. ನೋಡಿ ವಿಕರ್ಣ ಯಾವುದು ಇದು, ಪಾರ್ಶ್ವ ಯಾವುದು ಇದು. ಹಾಗೆ ಆ ರೀತಿ ಮಾಡ್ಕೊಂಡ್ರೆ ಆಯ್ತು. 3 ಅಂಕಗಳಿಗೆ ಖಚಿತವಾಗಿ ಬರುವ ಪ್ರಶ್ನೆಗಳು ಯಾವ್ಯಾವ್ದು ಬರ್ತದಪ್ಪ? 3 ಅಂಕಗಳಿಗೆ 3 ಪ್ರಶ್ನೆಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಒಟ್ಟು 9 ಪ್ರಶ್ನೆಗಳಿವೆ 3 ಅಂಕದ್ದು. ಅದರಲ್ಲಿ ಕೇವಲ 3 ಮಾಡಿದ್ರೆ ಸಾಕು. ನೀವು 40 ಅಂಕ ಮಾಡೋರು. ಯಾವ್ಯಾವುದು? ಬಹುಪದೋಕ್ತಿಗಳಿಂದ ನೋಡಿ ಈ ಪ್ರಶ್ನೆ. ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ. ಹಾಗೆ ಶೂನ್ಯತೆಗಳನ್ನು ವರ್ಗ ಬಹುಪದೋಕ್ತಿ ಕೊಡ್ತಾರೆ, ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಹಾಗೆ ಈ ರೀತಿ ಪ್ರಶ್ನೆಗಳನ್ನು ಕೊಡ್ಬೋದು. ಅದನ್ನು ನೀವು 2 ರೀತಿ ಮಾಡ್ಕೊಳ್ಳಿ, ಒಂದು ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಅದೇ ಯಾವ್ಯಾವ ರೀತಿ ಮಾಡ್ಕೋಬೇಕು ನೋಡಿ. ಗುಣಲಬ್ಧ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಮೊತ್ತ ಕೊಟ್ಟಿದ್ದಾರೆ ನೋಡಿ. ಮೊತ್ತ 2 ಆಲ್ಫಾ ಪ್ಲಸ್ ಬೀಟಾ 2, ಗುಣಲಬ್ಧ -8 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ವರ್ಗ ಬಹುಪದೋಕ್ತಿ ರಚಿಸಲಿಕ್ಕೆ ಬರ್ಕೋತೀನಿ ನೋಡಿ. ಆದರ್ಶ ರೂಪ ಏನಿದೆ, x² - x ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಬರ್ಕೊಂಡೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿ ಬಂತು. ಸೊ ಈಗ ಶೂನ್ಯತೆ ಕಂಡುಹಿಡಿಬೇಕಲ್ವಾ, ನಾನು ಈ ವಿಧಾನವನ್ನು ಬಳಸಿ ಶೂನ್ಯತೆ ಕಂಡುಹಿಡಿತಾ ಇದ್ದೀನಿ. ನೀವು ಮಧ್ಯಪದ ಹೊಡೆದರೆ ಕಂಡುಹಿಡಿಯಬಹುದು. ಸೊ ಈ ವಿಧಾನದಲ್ಲೂ ಕಂಡುಹಿಡಿಯಬಹುದು. ಸೊ ಬಂದಂಥ ಉತ್ತರ ಆಲ್ಫಾ ಬೀಟಾ ಆಗುತ್ತೆ ನೋಡಿ. ಮಧ್ಯಪದ ಹೊಡೆದ್ರೂ ಸಹ ಅದೇ ಉತ್ತರವ ಸಿಗುತ್ತದೆ. ಹಾಗೆ ಒಂದು ಗ್ರಾಫ್ ಕೊಡ್ತಾರೆ. ಸೊ ಈ ಗ್ರಾಫ್ನಲ್ಲಿರುವ ಶೂನ್ಯತೆಗಳನ್ನು ಬರ್ಕೊಂಡು ವರ್ಗ ಬಹುಪದೋಕ್ತಿಯನ್ನು ಮಾಡಿ ಅಂತ ಪ್ರಶ್ನೆ ಕೇಳ್ಬೋದು. ಶೂನ್ಯತೆ ಯಾವ್ಯಾವ್ದಾಗ್ತಾ ಇದೆ ನೋಡಿ, -1, -2, -3. ಹಾಗೆ ಇಲ್ಲಿ ಯಾವುದಾಗ್ತಿದೆ 1, -3, 1 ಶೂನ್ಯತೆಗಳು. ಅದನ್ನು ಹಾಕಿಬಿಟ್ರೆ ನೋಡಿ ವರ್ಗ ಬಹುಪದೋಕ್ತಿ ಬಂತು. ಹಾಗೆ ಇದನ್ನು ಶೂನ್ಯತೆಗಳ ಇದು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆನೂ ಕೇಳಬಹುದು. ಹಾಗೆ ವೃತ್ತಗಳ ಪ್ರಮೇಯ. ಸೊ ಇದು ಬಾಹ್ಯ ಬಿಂದು ಪ್ರಮೇಯ. ಹಾಗೆ ಇದು ಸ್ಪರ್ಶ ಬಿಂದುವಿನ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಪ್ರಮೇಯ. ಸೊ ಇವೆರಡು ಪ್ರಮೇಯವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಒಂದು ಪ್ರಮೇಯ ಕಡ್ಡಾಯವಾಗಿ ಬಿದ್ದೇ ಬೀಳುತ್ತೆ. ಹಾಗೆ ಸಂಖ್ಯಾಶಾಸ್ತ್ರ ಅಧ್ಯಾಯದಿಂದ 3 ಅಂಕಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯಿರಿ, ಬಹುಲಕ ಕಂಡುಹಿಡಿ ಕೇಳಬಹುದು, ಅಥವಾ ಬಹುಲಕ ಅಥವಾ ಮಧ್ಯಾಂಕ ಕೇಳಬಹುದು, ಮಧ್ಯಾಂಕ ಅಥವಾ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರವನ್ನು ಲೆಕ್ಕವನ್ನು ಕೇಳಬಹುದು. ಸೊ ಹಾಗಾಗಿ 3 ಚೆನ್ನಾಗಿ ಮಾಡ್ಕೊಳ್ಳಿ. ಹಾಗಾದರೆ 4 ಅಂಕಗಳಿಗೆ ಖಚಿತವಾಗಿ ಬರುವ ಪ್ರಶ್ನೆಗಳು ಯಾವ್ಯಾವುದು? 2 ಪ್ರಶ್ನೆಗಳನ್ನು ಲೀಸ್ಟ್ ಮಾಡಿದ್ದೀನಿ. 8 ಅಂಕಗಳನ್ನು ಸುಲಭವಾಗಿ ತಗೋಬಹುದು. ಅದರಲ್ಲಿ ಒಂದನೇದು ಗ್ರಾಫ್ ರಚನೆ ತುಂಬ ಸುಲಭ. ನೀವೇನು ಮಾಡಬೇಕು, ಇದರಲ್ಲಿ ಮೊದಲಿಗೆ ಎಕ್ಸ್ನ ಬೆಲೆಯನ್ನು 0 ತಗೋಬೇಕು, ವಾಯ್ ಬೆಲೆ ಸಿಗುತ್ತೆ. ವಾಯ್ನ ಬೆಲೆ 0 ತಗೋಬೇಕು, ಎಕ್ಸ್ನ ಬೆಲೆ ಸಿಗುತ್ತೆ. ಹಾಗೆ 2 ಸಮೀಕರಣದಲ್ಲೂ ಸೇಮ್. ಒಂದಾದ ವೇಳೆ ನಿಮಗೆ 2 0 0 ಬಂತು ಅಂದರೆ ಇಲ್ಲಿ ಬೆಲೆಗಳನ್ನು ಹಾಕ್ಕೊಂಡು ಕಂಡಿಡ್ಕೋಬೇಕು ಇಷ್ಟೇ. ಹಾಗಾಗಿ ಮತ್ತೊಂದೇನು ಮಾಡಿ ಅಂದರೆ, ನೀವು ಮೊದಲು ಬಂದ ಉತ್ತರವನ್ನು ಮೊದಲು ನಕ್ಷೆಯನ್ನು ಬಿಡಿಸ್ಕೊಳ್ಳಿ, ಆಮೇಲೆ 2ನೇ ಉತ್ತರವನ್ನು ಇನ್ನೊಮ್ಮೆ ನಕ್ಷೆ ಕೊಡಿ. ಎಲ್ಲ ಬೆಲೆಯನ್ನು ತಗೊಂಡು ಗುರುತಿಸ್ಕೊಂಡು ಆ ನಕ್ಷೆ ಗುಡಿಸ್ಲಿಕ್ಕೆ ಹೋದರೆ ಅದು ಅಸ್ತವ್ಯಸ್ತ ಆಗುತ್ತೆ. ಹಾಗಾಗಿ ಮೊದಲನೇ ನಕ್ಷೆ ಬಿಡಿಸಿದ ನಂತರವೇ 2ನೇ ನಕ್ಷೆಯನ್ನು ಬಿಡಿಸಿ. ಹಾಗಾಗಿ ಇವೆರಡೂ ನಕ್ಷೆಗಳು ಛೇದಿಸುವ ಬಿಂದುವೇ ಉತ್ತರವಾಗಿರುತ್ತೆ. ಹಾಗೆ 4 ಅಂಕಗಳಿಗೆ ಕಡ್ಡಾಯವಾಗಿ ಕೇಳುವ ಪ್ರಶ್ನೆ ಯಾವುದು? ಪ್ರಮೇಯ. ಸೊ ಇದರಲ್ಲಿ 3 ಪ್ರಮೇಯಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಬಾಕೋಬಾ, ಕೋಕೋ ಮತ್ತು ಮೂಲ ಸಮಾನುಪಾತ. ಈ 3ರಲ್ಲಿ ಯಾವುದಾದ್ರೂ 2 ಅಥವಾ ಹಾಗೆ ಪ್ರಶ್ನೆ ಕೇಳ್ತಾರೆ. ನಿಮಗೆ ಒಂದನ್ನು ಚೆನ್ನಾಗಿ ಗೊತ್ತಿರೋದನ್ನು ಒಂದನ್ನು ಬರೆದ್ರೆ ಆಯಿತು. 4 ಅಂಕಗಳಿಗೆ ಖಚಿತವಾಗಿ ಬರೋ ಪ್ರಶ್ನೆ ಆಯಿತು. ಸೊ ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನು ಕೇವಲ ಸೂತ್ರಗಳನ್ನು ಬರೆದು ಸಹ ನೀವು ಏನು ಮಾಡ್ಬೋದು, ಅರ್ಧ ಮಾರ್ಕ್ಸು, 1 ಮಾರ್ಕ್ಸು, 1.5, 2 ಮಾರ್ಕ್ಸ್ಗಳವರೆಗೂ ಅಂಕಗಳನ್ನು ಗಳಿಸ್ಕೋಬಹುದು. ಸೊ ಯಾವ್ಯಾವ ಪ್ರಶ್ನೆಗಳು? 7ರಿಂದ 8 ಪ್ರಶ್ನೆಗಳನ್ನು ಲೀಸ್ಟ್ ಮಾಡ್ತಾ ಇದ್ದೀನಿ. ಸೊ 5ರಿಂದ 6 ಅಂಕಗಳನ್ನು ನೀವು ಮಾಡ್ಕೋಬಹುದು. ಹಾಗಾದರೆ ಯಾವ್ಯಾವ ಪ್ರಶ್ನೆಗಳಿಗೆ ಸೂತ್ರವನ್ನು ಬರಿಬೋದಪ್ಪ? ಮೊದಲಿಗೆ ಪ್ರಶ್ನೆ ಸಂಖ್ಯೆ ನೋಡಿ 24 ಮತ್ತು 27. ನೋಡಿ ಇದು ಇವೆರಡು ನಿರ್ದೇಶಾಂಕ ರೇಖಾಗಣಿತದ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ತವೆ. ನೀವು ಅದನ್ನು ಖಚಿತಪಡಿಸ್ಕೊಳ್ಳೋದು ಹೇಗೆ? ನಿರ್ದೇಶಾಂಕ ಅನ್ನೋ ಶಬ್ದ ಹುಡುಕಬೇಕು, ಇಲ್ಲ ಈ ರೀತಿ ಬಿಂದುಗಳನ್ನು ಹುಡುಕಬೇಕು. ಈ ರೀತಿ ಬಿಂದುಗಳಿದ್ದರೆ 24 ಮತ್ತು 27ನೇ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಇರುತ್ತೆ. ನೋಡಿ ಇಷ್ಟು ಸೂತ್ರಗಳನ್ನು ಬರ್ಕೊಳ್ಳಿ. ನೀವು ಏನು ಪ್ರಶ್ನೆ ಓದೋದು ಬೇಡ. 2 ಬಿಂದುಗಳ ನಡುವಿನ ದೂರ ಸೂತ್ರ ಬರೆಯಿರಿ, ಹಾಗೆ ಮಧ್ಯಬಿಂದು ಸೂತ್ರ ಬರೆಯಿರಿ, ಭಾಗಪ್ರಮಾಣ ಸೂತ್ರ ಬರೆಯಿರಿ, ಮೂಲ ಬಿಂದುವಿನ ಸೂತ್ರವನ್ನು ಬರೆಯಿರಿ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಅರ್ಧದಿಂದ 1 ಮಾರ್ಕ್ಸ್ ಬೀಳೋ ಚಾನ್ಸ್ ಇದೆ. ಅವ್ರೇನಾದರೂ ಬಿಂದು ಕೊಟ್ಟರೆ ಆ ಬಿಂದುಗಳ x1 y1 x2 y2 ಅಂತ ಬರೀರಿ. ಗೊತ್ತಾಯ್ತು? ಇಲ್ಲಿ ಅರ್ಧ ಅಂಕಗಳನ್ನು ಪಡೆಯೋ ಸಾಧ್ಯತೆ ಇದೆ. ಆ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೊಂಡ್ರಿ ಅಂದರೆ ಮತ್ತೆ ಅರ್ಧ ಅಂಕಗಳು ಬರೋ ಚಾನ್ಸಸ್ ಇದೆ. ಹಾಗೆ ಸಂಭವನೀಯತೆ ಅಧ್ಯಾಯದಿಂದ ಸಂಭವನೀಯತೆ 32ನೇ ಪ್ರಶ್ನೆ.
ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದು ಸೂತ್ರ ಅಷ್ಟೇ ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್ಗಳು ಸಿಗುತ್ತೆ. ಯಾವುದು ಸೂತ್ರ? ಸಂಭವನೀಯತೆ P ಆಫ್ E ಬರಬರ್ N ಆಫ್ E ಭಾಗಿಸು N ಆಫ್ S. ಹಾಗೆ 33ನೇ ಪ್ರಶ್ನೆ ತ್ರಿಜ್ಯಾಂತರ ಖಂಡ ಮತ್ತು ಕಂಸ. ನೀವು ಪ್ರಶ್ನೆಯಲ್ಲಿ ತ್ರಿಜ್ಯಾಂತರ ಖಂಡ ಮತ್ತು ಕಂಸ ಎಂಬ ಶಬ್ದ ಹುಡುಕಿದ್ರೆ ನೀವು ಈ ಸೂತ್ರವನ್ನು ಬರೆದಿಟ್ಬಿಡಿ. ಸೊ ಇದರಲ್ಲಿ 2 ಸೂತ್ರವನ್ನು ಬಳಸಿದ್ರೆ ಅರ್ಧ 1 ಮಾರ್ಕ್ಸ್ ಬರುತ್ತೆ. ಕೇವಲ ಒಂದೇ ಸೂತ್ರವನ್ನು ಬಳಸಿದ್ರೆ ಅರ್ಧ ಅಂಕಗಳು ಸಿಗುತ್ತೆ. ಹಾಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದಿಂದ 36ನೇ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಅಂತ ಸ್ಟಾರ್ಟ್ ಆಗುತ್ತೆ. ಸೊ 4 ಅಂಕಗಳ ಪ್ರಶ್ನೆ. ಇದರಲ್ಲಿ ನೀವೇನು ಮಾಡಬೇಕು? ಸಾಮಾನ್ಯ ರೂಪ ಬರೀರಿ, AN ಸೂತ್ರ ಬರೀರಿ, SN ಸೂತ್ರ ಬರೀರಿ, ಹಾಗೆ SN ಕಂಡುಹಿಡಿಯುವ ಇನ್ನೊಂದು ಸೂತ್ರ ಇದೆ ಅದನ್ನು ಬರೀರಿ. ಹಾಗೆ ಅವ್ರೇನಾದರೂ ಕೊಟ್ಟಿರೋ ಶ್ರೇಣಿ ನಿಮ್ಗೆ ಶ್ರೇಣಿಯಲ್ಲಿ ಮೊದಲ ಪದವು ಸಾಮಾನ್ಯ ವ್ಯತ್ಯಾಸ ಹೊಂದಿದ್ರೆ ಗೊತ್ತಾಗಿದ್ರೆ ಅಲ್ಲಿ D ಮತ್ತು A ಬೆಲೆಯನ್ನು ಬರೋದು ಸಹ ಬರೀಬೋದು. ಸೊ ಇಲ್ಲಿ ಇವೆಷ್ಟು 3 ಸೂತ್ರಗಳನ್ನು ಬಳಸಿದರೆ ಅರ್ಧ 1.5 ಮಾರ್ಕ್ಸ್ಗಳು ಬರೋ ಚಾನ್ಸಸ್ ಇದೆ. ಹಾಗೆ ತ್ರಿಕೋನಮಿತಿ 4 ಅಂಕಗಳ 37ನೇ ಪ್ರಶ್ನೆ. ಸೊ ಇದು ಎಲ್ಲರೂ ಬಿಡೋ ಜಾಸ್ತಿ, ಯಾಕಂದರೆ ಇದು ಏನು ಗೊತ್ತಾಗಲ್ಲ ಅಂತ ಅನಿಸ್ತದೆ. ಆದರೆ ನೀವು ಏನು ಇದು ಮಾಡಿ, ಈ 37ನೇ ಪ್ರಶ್ನೆಗೆ ಸೈನ್ ಥೀಟಾ ಬರಬರ್ ಅಭಿಮುಖ ಭಾಗಿಸು ವಿಕರ್ಣ, ಕಾಸ್ ಥೀಟಾ ಬರಬರ್ ಪಾರ್ಶ್ವ ಭಾಗಿಸು ವಿಕರ್ಣ, ಟ್ಯಾನ್ ಥೀಟಾ ಬರಬರ್ ಅಭಿಮುಖ ಭಾಗಿಸು ಪಾರ್ಶ್ವ. ಸೊ ಇವಿಷ್ಟು ಅನುಪಾತ 3 ಬರ್ಕೊಂಡು ಅವ್ರು ಕೊಟ್ಟಿರೋ ಚಿತ್ರದಲ್ಲಿ ಲಂಬಕೋನಗಳನ್ನು ಹುಡುಕಿರಿ. ಯಾವ್ಯಾವುದಪ್ಪ? ಕೋನ್ ACB ಒಂದು ಲಂಬಕೋನ ತ್ರಿಭುಜ ಸಿಕ್ತು, ಕೋನ್ AD ಮತ್ತೆ ಯಾವ ಲಂಬಕೋನ ತ್ರಿಭುಜ ನೋಡಿದೆ? ಕೋನ್ BCBED ನೋಡಿದ್ರ? ಇವೆರಡು ಲಂಬಕೋನ ತ್ರಿಭುಜಗಳಲ್ಲಿ ಥೀಟಾ ಎಷ್ಟು? ಈ ಲಂಬಕೋನ ತ್ರಿಭುಜದಲ್ಲಿ ಥೀಟಾ 30, ಈ ಲಂಬಕೋನ ತ್ರಿಭುಜದಲ್ಲಿ ಥೀಟಾ 60 ಡಿಗ್ರಿ. ಹಾಗೆ ಈಗ ನೋಡಿ, ಈ ರೀತಿಯಲ್ಲಿ ನೋಡಿ, ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಯಾವುದು ಲಂಬಕೋನ ತ್ರಿಭುಜ ಕಾಣಿಸ್ತಾ ಇದೆ? ಲಂಬಕೋನ ತ್ರಿಭುಜ EDA, ಅದರಲ್ಲಿ ಥೀಟಾ ಎಷ್ಟು? 30 ಡಿಗ್ರಿ. ಹಾಗೆ ಇನ್ನೊಂದು ಲಂಬಕೋನ ತ್ರಿಭುಜ ADC, ಅದರಲ್ಲಿ ಥೀಟಾ ಎಷ್ಟು? 45 ಡಿಗ್ರಿ. ಈ ರೀತಿ ಲಂಬಕೋನ ತ್ರಿಭುಜಗಳನ್ನು ಹುಡುಕಿ ಅದರಲ್ಲಿರೋ ಥೀಟಾನ ಬರೆದ್ರೆ ಮತ್ತೆ ಅರ್ಧ ಮಾರ್ಕ್ಸ್ಗಳು ಬರುತ್ತೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಸಮಸ್ಯೆಯಲ್ಲಿ ನಿಮಗೆ ಸೈನ್ ಥೀಟಾ ಕಾಸ್ ಥೀಟಾ ಎರಡನ್ನೂ ಬಳಸದಿದ್ರೆ ಅರ್ಧ 1 ಮಾರ್ಕ್ಸ್ ಬರುತ್ತೆ. ಹಾಗೆ ಥೀಟಾ ಬರೋದಕ್ಕೆ ಮತ್ತೆ ಅರ್ಧ ಮಾರ್ಕ್ಸ್ಗಳು ಬರುತ್ತೆ. ಹಾಗಾಗಿ ನೀವು ಲೆಕ್ಕವನ್ನು ಬಿಡಿಸಬೇಕಾಗೇ ಇಲ್ಲ. ಸೂತ್ರಗಳನ್ನು ಬರೆದು ಸಹ, ಅಲ್ಲಿರುವ ಅಂಶಗಳನ್ನು ಬರೆದರೂ ಸಹ ನೀವು ಅರ್ಧ ಮಾರ್ಕ್ಸ್ಗಳನ್ನು ಪಡ್ಕೋಬಹುದು. ಹಾಗೆ 5 ಅಂಕಗಳಿಗಿದೆ. ಸೊ ಇದು ಇಲ್ಲೂ ಸಹ ಈ ಆಕೃತಿಯ ವಕ್ರಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದರೆ ಕೂಡ್ಸ್ಕೊಂಡು ಬಂದರೆ ಆಯಿತು. ಎಲ್ಲ ಆಕೃತಿಯ ಯಾವ್ಯಾವ ಆಕೃತಿಗಳಿದೆ ಫಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ. ಸಿಲಿಂಡರು, ಶಂಕು, ಅರ್ಧಗೋಳ. ಸೊ ಅವು 3 ವಕ್ರಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಸ್ಕೊಂಡ್ರೆ ಆಯಿತು. ಹಾಗೆ ಆ ಘನಾಕೃತಿಗಳು ಒಂದ್ರ ಒಳಗೆ ಒಂದಿದೆಯೋ ನೋಡ್ಕೊಳ್ಳಿ. ಒಳಗಿದ್ರೆ ಮೈನಸ್ ಮಾಡಬೇಕು, ಹೊರಗಿದ್ರೆ ಪ್ಲಸ್ ಮಾಡಿರೋದು. ಯಾವಾಗ? ಘನಫಲ ಸೂತ್ರವನ್ನು ಬರೆಯುವಾಗ. ನೋಡಿ, ಹೊರಗಿರೋ ಆಕೃತಿ ಯಾವುದು? ಸಿಲಿಂಡರ್ನ ಘನಫಲ ಮೈನಸ್ ಶಂಕುವಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ. ಯಾಕಂದರೆ ಆ ಆಕೃತಿಯ ಒಳಗಡೆ ಇರೋದ್ರಿಂದ ಅವುಗಳನ್ನು ಕಳಿಬೇಕಾಗಿ ಬಂತು. ಸೊ ಇನ್ನೂ ಆಕೃತಿಗಳನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಆಕೃತಿಗಳು ಯಾವ್ಯಾವ ಘನಾಕೃತಿಗಳು ಎಲ್ಲೆಲ್ಲಿವೆ? ಹೊರಗಡೆ ಇದೆ ನೋಡಿ. ಶಂಕುವಿನ ಮುಂದೆ ಹೊರಗಡೆನೇ ಜೋಡಿಸಿದಿರೋದ್ರಿಂದ ಇವೆರಡರ ಸೂತ್ರಗಳನ್ನು ಕೂಡಿಸಿ ಬರೀಬೇಕು. ಎರಡೂ ಕೇಸಲ್ಲಿ ಕೂಡಿಸಿ ಬರಬೇಕು. ಇಲ್ಲಿ ನೋಡಿ, ಶಂಕು, ಸಿಲಿಂಡರ್, ಅರ್ಧಗೋಳ. ಹಾಗಾಗಿ ಒಟ್ಟು ಜೋಡಿಸಿದ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೇಳಿದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರೆದು ಕೂಡಿಸಿದ್ರಾಯ್ತು. ಹಾಗೆ ನೀವೇನಾದರೂ ಇಲ್ಲಿ ಶಂಕುವಿನ ತ್ರಿಜ್ಯದ ಬೆಲೆ, ಓರೆ ಎತ್ತರದ ಬೆಲೆ, ಹಾಗೆ ಸಿಲಿಂಡರಿನ RH ಬೆಲೆ ಹಾಕಿದ್ರಿ ಅಂದರೆ ಮತ್ತೆ ಅರ್ಧ ಮಾರ್ಕ್ಸ್ ಬೀಳೋ ಚಾನ್ಸಸ್ ಇದೆ. ಹಾಗಾಗಿ ನೀವು ಇಲ್ಲಿ ಅರ್ಧದಿಂದ ನೋಡಿ, ಒಂದೊಂದು ಸೂತ್ರಕ್ಕೂ ಅರ್ಧ ಮಾರ್ಕ್ಸ್ ಇದೆ. ಅರ್ಧ 1.5 1ರಿಂದ 2 ಮಾರ್ಕ್ಸ್ ತಗೋಬೋದು. 2 ಪ್ರಶ್ನೆಗಳಿಗೂ 2 ಸೂತ್ರಗಳನ್ನು ಬರೆದು ಕೂಡಿಸೋದಿದ್ರೆ ಗೊತ್ತಾಯ್ತಾ? ಇಲ್ಲಿ ಯಾಕೆ ಕೂಡಿಸ್ತೀವಿ ನೋಡಿ, ಇಲ್ಲಿ ಕೂಡಿಸೋದು ಯಾವಾಗ? ಘನಫಲ ಬಂದಾಗ ಕೂಡಿಸ್ತೀವಿ, ವಕ್ರ ಮೇಲ್ಮೈ ಬಂದಾಗ ಕೂಡಿಸ್ತೀವಿ. ಘನಫಲದಲ್ಲಿ ಮಾತ್ರ ಕಳಿಯೋದು ಬರ್ತದೆ, ವಕ್ರ ಮೇಲ್ಮೈದಲ್ಲಿ ಕಳಿಯೋದು ಚಿಹ್ನೆ ಹಾಕುವುದಿಲ್ಲ. ಯಾವಾಗ ಕಳಿಯೋ ಚಿಹ್ನೆ ಹಾಕ್ತೇವೆ? ಯಾವಾಗ ಆಕೃತಿಯ ಒಳಗಡೆ ಘನಾಕೃತಿ ಇದ್ದಾಗ ಆ ಯಾವ ಒಳಗಡೆ ಇರುವ ಘನಾಕೃತಿಗಳಿವೆಯೋ ಅವುಗಳ ಚಿಹ್ನೆ ಮೈನಸ್ ಹಾಕೊಂಡು ಸೂತ್ರ ಬರೆದ್ರೆ ಆಯಿತು. ಇದು ಕೇವಲ ಘನಫಲದಲ್ಲಿ ಮಾತ್ರ, ಸೂತ್ರದಲ್ಲಿ ಮಾತ್ರ ಅನ್ವಯಿಸ್ಕೋಬೇಕು. ಇಲ್ಲಿಗೆ ಒಂದು ಸಮರಿ ಮಾಡ್ತಾ ಇದ್ದೀನಿ. ಹಾಗಾದರೆ ಎಷ್ಟು ಅಂಕಗಳಾಗ್ತದಪ್ಪ ನೋಡೋಣ. 1 ಅಂಕಗಳಿಗೆ ಖಚಿತವಾಗಿ 10 ಅಂಕಗಳು, 10 ಪ್ರಶ್ನೆ ಅಂತ ಹೇಳಿದ್ದೀನಿ. ಸೊ ಅಲ್ಲಿ 10ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ. ಸೊ ಮತ್ತೊಮ್ಮೆ ಅದನ್ನು ಎಲ್ಲ ಒಟ್ಟಾಗಿ ಬಿಡಿಸಿ, ಒಂದೊಂದಾಗಿ ಬಿಡಿಸಿ, 2 ದಿನ ಟೈಮ್ ಇದೆ ನಿಮಗೆ. ಅದಷ್ಟರಲ್ಲಿ ಇಷ್ಟು ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ 2 ಅಂಕಗಳಿಗೆ 5 ಪ್ರಶ್ನೆಗಳಿವೆ, 10 ಅಂಕಗಳು. ಹಾಗೆ 3 ಅಂಕದ 3 ಪ್ರಶ್ನೆಗಳಿವೆ. ಯಾವ್ಯಾವುದು? 3 ಅಂಕದ ಪ್ರಮೇಯ, 3 ಅಂಕದ ಸರಾಸರಿ ಬಹುಲಕ ಕಂಡುಹಿಡಿಯುವಂಥದ್ದು, ಹಾಗೆ 3 ಅಂಕಗಳಿಗೆ ಭಾಗ ಪ್ರಮಾಣ ಸೂತ್ರ ಸಮಸ್ಯೆ ಆಗಿರ್ಬೋದು, ಗೊತ್ತಾಯ್ತಾ? ಸಂಭವನೀಯತೆ ಸಮಸ್ಯೆ ಆಗಿರ್ಬೋದು.
ಹಾಗೆ 4 ಅಂಕಗಳಿಗೆ 2 ಪ್ರಶ್ನೆಗಳಿವೆ. ಒಂದು ಗ್ರಾಫ್ ರಚನೆ, ಇನ್ನೊಂದು ಪ್ರಮೇಯ ಬಿಡಿಸುವಂಥದ್ದು. ಇದಲ್ಲದೆ ಸೂತ್ರಗಳನ್ನು ಬರೆದು ಸಹ ನೀವು ಮಾರ್ಕ್ಸ್ಗಳನ್ನು ಪಡಿಬಹುದು. ಸೂತ್ರ ಹಾಗೂ ಕೊಟ್ಟಿರೋ ಬೆಲೆಯನ್ನು ಬರೆದು ಅರ್ಧ 1 ಮಾರ್ಕ್ಸ್, 1.5 ಮಾರ್ಕ್ಸ್, ಹೀಗೆ ಒಂದು 8 ಪ್ರಶ್ನೆಗಳಿವೆ. ಸೊ ಇದಕ್ಕೆ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡು 4ರಿಂದ 5 ಅಂಕಗಳನ್ನು ಪಡ್ಕೋಬಹುದು. ಹಾಗಾಗಿ ಇವೆಲ್ಲ ಟೋಟಲ್ ಮಾಡಿದಾಗ ನಿಮ್ಗೆ ಸಿಗ್ತಾ ಇದೆ 41ರಿಂದ 42 ಅಂಕಗಳು.